ಯಪ್ಪ ಯಾಕಪ್ಪ ಚಿಂತೆ ಮಾಡ್ಕೊಂತ ಹೊಲ್ದಾಗ ಕೂತಿದ್ದೀರಪ್ಪ ಯಪ್ಪ? ಮಗನೇ, ಯಾಕ ಬಳಕತ್ತಿದ್ದಿ? ನಿಮ್ಮಮ್ಮ ಸತ್ತ 9 ವರ್ಷ ಆಯ್ತಪ್ಪ. ಯಾಕೆ ಆಗತ್ತಪ್ಪ ಯಪ್ಪ? ಯಪ್ಪ ಮನ್ಯಾಗ ಒಂದ್ ಎಣ್ಣಿದ್ರು ಬೇಸಪ್ಪ. ಅಂಗಳಕ್ಕ ಮುಂದ ರಂಗೋಲಿ ಕಾಣ್ಲಾರ್ದ 9 ವರ್ಷ ಆಯ್ತು ಮಗನೇ. ಅಳಬೇಡಪ್ಪ ಅಳಬೇಡ. ನನ್ನಿಂದ ನಿನ್ನ ಕೈ ಬಾಯಿ ಸುಟಿಗದು ನೋಡೋದು ಆಗವಲ್ತಪ್ಪ ಆಗವಲ್ತ. ಹೌದಪ್ಪ ಯಪ್ಪ, ಅದಕ್ಕ ಈ ವರ್ಷ ಮದುವೆ ಹಿಡ್ಕೊಂಡ್ಬಿಡ್ಬೇಕಂತ ಮಾಡ್ನಪ್ಪ. ಯಪ್ಪ ಮದುವೆಪ್ಪ? ಈಗ ನಮ್ಮ ಅಪ್ಪಗ ಮಗ ವಯಸ್ಸಿಗೆ ಬಂದನಂತ ಅರ್ಥ ಆಗ್ಯದ. ಅಪ್ಪ ಯಪ್ಪ, ಅದಕ್ಕ ಇದು ದಿನ ಒಂದು ಕಾಲ ಕೈ ಬಾಯಿ ಇಲ್ಲಿ ಸುಟ್ಟಿಗಪ್ಪ. ಅದಕ್ಕ ಈ ವರ್ಷ ಮದುವೆ ಹಿಡ್ಕೊಂಡ್ಬಿಡವಪ್ಪ. ಮಾಡಿಬಿಡಪ್ಪ. ಅದಕ್ಕ ಒಂದು ಕನ್ಯಾನ ನೋಡಿಟ್ನಿ. ಕಣ್ಣಿನ ನೋಡಿಬಿಟ್ಟಿದ್ದೆ? ಹೌದಪ್ಪ. ಮಾಡಿಬಿಡ. ಹೆಂಗಿದ್ರೆ ನಿಮ್ಮಮ್ಮ ಸತ್ತು 9 ವರ್ಷ ಆಯ್ತಾ. ಆಕಿ ಒಬ್ಬಕ್ಕೆ ಇನ್ನು ನೋಡಿಟ್ಟಿನಿ. ಆಕಿಗಿನ ಗಂಡ ಸತ್ತು 3 ವರ್ಷ ಆಗ್ಯದಂತ. ಅದಕ್ಕೆ ತಾತ್ನೂರ್ ಅಲ್ಲಿಗೆ ಹೋಗಿದ್ದೆ. ಆಕಿಂದ 3 ವರ್ಷ, ನಿಂದ 9 ವರ್ಷ ಆತದ. 10 ವರ್ಷ ದಾಟಬಾರ್ದು, ಈಗ ಜಲ್ದಿ ಲಗ್ನ ಮಾಡ್ಕೊಂಬಿಡ ಅಂದಾರ. ಅದಕ್ಕ ಈ ವರ್ಷ ಲಗ್ನ ಮಾಡ್ಕೊಂಡ್ನಪ್ಪ. ಹುಟ್ಟಿಯಾಳ ವಯಸ್ಸಿಗೆ ಬಂದ ಮಗ ಹುಟ್ಟಾರ ಮುಂದೆ ಕಣ ಮುಂದಾನ ಮಗನಿಗೆ ಮದುವೆ ಮಾಡ್ದ ಬಿಟ್ಟು ಮಾಡ್ತೀನಿ